ಉಚಿತ ಕೊಡುಗೆಗಳು ಹಾಗೂ ಯೋಜನೆಗಳ ಸಂಸ್ಕೃತಿಯಿಂದ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ಇಂದು ಹೇಳಿದೆ. ಉಚಿತ ವಿದ್ಯುತ್ ಸರಬರಾಜು ಪ್ರಸ್ತಾವನೆ ಮಾಡಿರುವ ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮ ನಿಯಮಿತ ಅರ್ಜಿ ಕುರಿತ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೋಯಿ ಮಲ್ಯ ಬಾಗ್ವಿ ಹಾಗೂ ವಿಫುಲ್ ಎಂ ಪಂಚೋಲಿ ಅವರ ತ್ರಿಸದಸ್ಯ ಪೀಠ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ದೇಶದ ಹಲವು ರಾಜ್ಯಗಳು ಆದಾಯ ಕೊರತೆಯಿಂದ ಬಳಲುತ್ತಿವೆ. ಆದರೆ ಅಭಿವೃದ್ಧಿಯನ್ನು ಕಡೆಗಣಿಸಿ ಇಂತಹ ಉಚಿತ ಯೋಜನೆಗಳನ್ನು ಪ್ರಸ್ತಾಪಿಸುತ್ತಿರುವುದು ಆತಂಕಕಾರಿ ಎಂದಿದ್ದಾರೆ. ಉಚಿತ ಆಹಾರ ಧಾನ್ಯ, ಸೈಕಲ್, ವಿದ್ಯುತ್ ಇತ್ಯಾದಿಗಳನ್ನು ನೀಡುವ ಬದಲು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ರಾಜ್ಯಗಳು ಕೆಲಸ ಮಾಡಬೇಕು. ಉಚಿತ ಯೋಜನೆಗಳಿಗೆ ಹಣ ನೀಡುವ ಬದಲು ನೌಕರರಿಗೆ ಸಂಬಳ ಪಾವತಿ ಹಾಗೂ ಸುಸ್ಥಿರ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಬೇಕು. ಇದರಿಂದ ಕಾಯಕ ಸಂಸ್ಕೃತಿ ಬೆಳೆಯುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕಾರ್ಯಕ್ರಮಗಳು ಅಥವಾ ಉಚಿತ ಯೋಜನೆಗಳು ಅಶಕ್ತ ವಲಯಕ್ಕೆ ಮಾತ್ರ ಸೀಮಿತವಾಗದೆ ಸಾರ್ವತ್ರೀಕರಣಗೊಳ್ಳುವುದು ಸರಿಯಲ್ಲ. ಜನರನ್ನು ತಮ್ಮತ್ತ ಸೆಳೆಯುವ ಮತ್ತು ಸಮಾಧಾನಗೊಳಿಸುವ ನೀತಿಗಳಿಗೆ ಇವು ಪೂರಕವಾಗುವುದಿಲ್ಲ ಎಂದು ತಿಳಿಸಿದೆ.